ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿನ್ನೆ ಒಂದೆಲ್ಗ ಸೊಪ್ಪು ತಂದಿದ್ದೆ, ಒಂದು ಕಟ್ಟಷ್ಟು. ಅದು ನೋಡಿ ಹೀಗೆ ತುಂಬಾನೇ ನೀರಿತ್ತು ಅದರಲ್ಲಿ, ನೀರು ಹಾಕಿದ್ರು ತುಂಬ. ಹಾಗಾಗ್ಬಿಟ್ಟು ನಾನು ಸ್ವಲ್ಪ ರಾತ್ರಿ ಹಿಂಗೆ ಬಿಚ್ಚಿಬಿಟ್ಟು ಎಲ್ಲ ಸ್ವಲ್ಪ ಆರಕ್ಕೆ ಹಾಕಿದ್ದೆ ಶೆಲ್ಫ್ ಮೇಲೇನೆ ಅಡುಗೆ ಮನೆಯಲ್ಲಿ. ಇನ್ನೂ ಸ್ವಲ್ಪ ತೇವ ಇದೆ, ಸ್ವಲ್ಪ ಒಣಗಲಿ. ಹಾಗೆ ಫ್ರಿಜ್‌ಗಿಟ್ರೆ ಎಲ್ಲ ಕೊಳ್ತಂಗಾಗುತ್ತೆ. ಇದನ್ನ ಬೆಳಗ್ಗೆ ಹೊತ್ತು ಇದನ್ನ ಕಷಾಯ ಟೈಪಲ್ಲಿ ಮಾಡ್ಕೊಂಡು ಕುಡಿದ್ರೆ ನೆನಪಿನ ಶಕ್ತಿ ಚೆನ್ನಾಗಾಗುತ್ತಂತೆ. ಅಂದರೆ ಇಂಪ್ರೂವ್ ಆಗುತ್ತೆ. ಓದೋ ಮಕ್ಕಳಿಗೆ ಕೊಟ್ಟರೆ ತುಂಬ ಒಳ್ಳೆಯದು. ಟ್ರೈ ಮಾಡಿ ನೋಡಿ. ನೋಡಿ ಹೀಗೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ತೊಳೆದು ಕುದಿಯೋ ನೀರಿಗೆ ಹಾಕಿ, ಅದು ನೀರು ಚೆನ್ನಾಗಿ ಕುದಿಬೇಕು. ಅದು ಕಲರ್ ಚೇಂಜ್ ಆಗುತ್ತೆ, ನೀವು ನೋಡ್ಬೋದು ಬೇಕಾದ್ರೆ ಗ್ರೀನ್ ಕಲರ್ ಆಗುತ್ತೆ. ನೋಡಿ ಚೇಂಜ್ ಆಗ್ತಾ ಇದೆ, ಗ್ರೀನ್ ಕಲರ್ ಆಗುತ್ತೆ. ಆವಾಗ ಅದು ಸಾಕು. ಆಮೇಲೆ ಅದನ್ನು ಇಳಿಸ್ಬಿಟ್ಟು ಕುಡಿಯೋದಕ್ಕೆ ಕೊಡ್ಬೋದು. ಬಿಸಿನೇ ಕುಡಿಬೇಕಂತೇನಿಲ್ಲ, ಆರಿಸ್ಕೊಂಡು ಬೇಕಿದ್ರೂ ಕುಡಿಬೋದು. ಇದಕ್ಕೆ ಮಕ್ಳಿಗೆ ಏನು ಟೇಸ್ಟ್ ಇಲ್ಲ, ಕುಡಿಯಲ್ಲ ಅಂತಂದರೆ ಸ್ವಲ್ಪ ಕಲ್ಲು ಸಕ್ಕರೆ ಹಾಕಿ ಬೇಕಿದ್ರೆ. ಸಕ್ಕರೆ ಹಾಕೋದು ಬೇಡ, ಕಲ್ಲು ಸಕ್ಕರೆ ಹಾಕಿ ಕೊಡಿ, ಒಳ್ಳೆಯದದು. ನೋಡಿ ಇವಾಗ ಕಾಣಿಸುತ್ತೆ ನಿಮಗೆ ಗ್ರೀನ್ ಕಲರು. ಕಪ್ಪಗಾಗ್ದಾಗ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ನನಗೂ ಕೂಡ ಸ್ವಲ್ಪ ಏಜ್ ಆದಮೇಲೆ ನೆನಪಿನ ಶಕ್ತಿ ಕಡಿಮೆ ಆಗುತ್ತಲ್ಲ, ಮರೆವು ಜಾಸ್ತಿ ಆಗುತ್ತೆ. ಸೊ 2 ಗ್ಲಾಸ್‌ಗೆ ನಾನು ನನ್ನ ಮಗಳಿಬ್ಬರು ಕುಡಿತೀವಿ. ಅದು ಸೊಪ್ಪು ಕೂಡ ತಿನ್ನಬಹುದು. ಅದು ಏನು ಟೇಸ್ಟು ಅಂದರೆ ರುಚಿ ಇದೆ ಅಂತನೂ ಅನ್ಸಲ್ಲ, ರುಚಿ ಇಲ್ಲ ಅಂತನೂ ಅನ್ಸಲ್ಲ. ಹಾಗೆ ಒಂಥರ ಕಹಿ ಆ ಥರನೂ ಏನೂ ಇಲ್ಲ. ಅಥವಾ ಏನಾದರೂ ಒಂದು ಟೇಸ್ಟ್ ಇದೆಯಪ್ಪ ತಿನ್ಬೋದು ಹಂಗೂ ಇಲ್ಲ. ಆ ಥರ ಇರುತ್ತೆ ಅದರ ರುಚಿ. ತಿನ್ಬೋದು, ತಿನ್ನೋಕ್ಕಾಗಲ್ಲ ಅಂತೇನಲ್ಲ. ಮಾರ್ನಿಂಗ್ ಟೈಮು ಖಾಲಿ ಹೊಟ್ಟೇಲಿ ಟ್ರೈ ಮಾಡಿ ನೋಡಿ. ಇದನ್ನು ಕುಡ್ದು ಆದಮೇಲೆ ಮಗಳು ಸ್ಕೂಲಿಗೆ ಹೋದ್ಲು. ನಂದು ಎಲ್ಲ ಕೆಲಸ ಮುಗಿಸಿ ಇನ್ನೂ ಸ್ವಲ್ಪ ಇದೆ. ಅಷ್ಟರಲ್ಲಿ ಬ್ರೇಕ್‌ಫಾಸ್ಟ್ ಮಾಡೋಣ ಅಂತ ವಾಂಗಿಬಾತ್, ನನಗೆ ತುಂಬ ಇಷ್ಟ ವಾಂಗಿಬಾತು. ತಿನ್ನೋಣ ಅಂತ ಹೇಳಿ ಹಾಕ್ಕೊಂಡೆ. ಮತ್ತು ಮಧ್ಯಾಹ್ನ ಅಡುಗೆ, ಊಟ ಎಲ್ಲ ಆಯಿತು ಮಗಳು ಸ್ಕೂಲಿಂದ ಬಂದಮೇಲೆ. ಹಾಗೆ ಒಂದು ರೌಂಡು ನಮ್ಮನೆ ಹತ್ರ ಟ್ರೆಂಡ್ಸ್ ಇದೆ. ಟ್ರೆಂಡ್ಸ್ ವುಮೆನ್ಸ್ ವೇರ್ ಅಷ್ಟೇ ಅಲ್ಲಿ ಸಿಗೋದು. ನನ್ನ ಮಗಳಿಗೆ ಸ್ವಲ್ಪ ಏನೋ ಬಟ್ಟೆಗಳು ಬೇಕು ಅಂತ ಹೇಳಿದ್ಲು. ಅವಳು ಅವಾಗ ಹಿಂಗೆ ಶಾಪ್ ಮಾಡ್ತಾ ಇರ್ತಾಳೆ. ಸೊ ಅಲ್ಲಿಗೆ ಹತ್ತಿರ ಇದೆ ಅಂದ್ಬಿಟ್ಟು ಹೋದ್ವಿ. ಕಲೆಕ್ಷನ್ಸ್ ಚೆನ್ನಾಗಿದೆ. ಸ್ವಲ್ಪ ಏನು ಗೊತ್ತಾ, ಪ್ರೈಸ್ ಜಾಸ್ತಿ ಅಂತ ಅನಿಸುತ್ತೆ. ಆದರೆ ನಾನು ಯೂಸ್ ಮಾಡಿದ್ದೀನಿ ಆಲ್ಮೋಸ್ಟ್ ನನ್ನ ಹತ್ರ ಒಂದು 70% ಅಷ್ಟು ಬಟ್ಟೆ ಟ್ರೆಂಡ್ಸಲ್ಲಿ ತೊಗೊಂಡಿರೋದೇ ಇರೋದು. ಚೆನ್ನಾಗಿರುತ್ತೆ. ನೀವು ಎಷ್ಟು ಸಲ ವಾಶ್ ಮಾಡಿದ್ರೂ ಅದು ಒಂಥರ ಏನೋ ಹಳೇದಾಯಿತು ಅಂತ ಅನ್ಸೋದಿಲ್ಲ. ಅದು ಹಾಗೆ ಇರುತ್ತೆ, ಚೆನ್ನಾಗಿರುತ್ತೆ. ನೋಡಿ ಈ ಥರ ಎಲ್ಲ ಚೆನ್ನಾಗಿರುತ್ತೆ. ಅದ್ರ ಮೇಲೆ ಪ್ರೈಸ್ ಹಾಕಿರ್ತಾರೆ. ಇದೆಲ್ಲ ಡಿಸ್ಕೌಂಟ್ ಸೇಲ್ ಇದೆ, 899. ಸೆಟ್ಸ್ ಅಂದರೆ ಪ್ಯಾಂಟು ಮತ್ತು ಟಾಪ್ಸು 2 ಇದೆ ಅದರಲ್ಲಿ. ಇವೆಲ್ಲ ಬರೀ ಟಾಪ್ಸು. ಸೊ ಚೆನ್ನಾಗಿತ್ತು ನೋಡಿ. ಈ ಥರ ಇದೆಲ್ಲ ಬರೀ 200 ಏನೋ ಅನಿಸುತ್ತೆ ಅಷ್ಟೇ. ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ. ಬಟ್ ಕ್ವಾಲಿಟಿನೂ ಚೆನ್ನಾಗಿರುತ್ತೆ. ಮನೆ ಹತ್ರ ಎಲ್ಲ ಹಾಕ್ಕೊಳ್ಳೋದಕ್ಕೆ, ಅಥವಾ ಒಂದೆರಡು ಸಲ ಬೇಕಾದರೆ ಆಚೆ ಹಾಕ್ಕೊಂಡು ಆಮೇಲೆ ಮನೇಲಿ ಹಾಕ್ಕೋಬೋದು. ಬಟ್ ಕೆಲವೊಂದು ಡ್ರೆಸ್ ನೋಡಿ, ಈಗ ಹಾಕ್ಕೊಂಡಿದ್ದೀನಲ್ಲ ನಾನು, ಇದು ಕೂಡ ಅಲ್ಲೇ ತೊಗೊಂಡಿದ್ದು. ಸೊ ರಿಟರ್ನ್ ಬಂದ್ವಿ ಮನೆಗೆ. ಶಾಪಿಂಗ್ ಎಲ್ಲ ಮುಗೀತು. ಈವ್ನಿಂಗ್ ಆಗಿತ್ತಲ್ವ, ಸ್ವಲ್ಪ ಗಿಡಕ್ಕೆ ನೀರು ಹಾಕೋಣ ಅಂತ ಬಂದೆ. ನಾನು ಇಲ್ಲೆಲ್ಲ ಇನ್ನೂ ಏನೂ ಅರೇಂಜ್ ಮಾಡಿಲ್ಲ ಆ್ಯಕ್ಚುಲಿ. ಅಂದರೆ ಪಾಟು ಇದೆಲ್ಲ. ಯಾಕೆಂದರೆ ನಾನು ಏನಂದರೆ ಕೆಲ್ಸಕ್ಕೆ ಮನೆ ಕೆಲಸಕ್ಕೆ ಯಾರನ್ನೂ ಇಟ್ಕೊಂಡಿಲ್ಲ ಅಲ್ವಾ. ಇದು 3 ಫ್ಲೋರ್ ಮನೆ. ನೋಡಿ ಸೇವಂತಿಗೆ ಹೂವು ಹಾಕ್ಕೊಂಡಿದ್ದೀನಿ. ಸೊ ಜಾಸ್ತಿ ಗಿಡ ಹಾಕಿದ್ರೆ ಏನಾಗುತ್ತೆ, ನೀರು ಹಾಕೋದಕ್ಕೆ ಸ್ವಲ್ಪ ನನಗೆ ಪ್ರಾಬ್ಲಮ್ ಅನಿಸುತ್ತೆ. ನಾನು ಇದ್ರೆ ಹಾಕ್ಕೋತೀನಿ. ಸಮ್‌ಟೈಮ್ಸ್ ನಾವು ಏನಾದರೂ ಒಂದು 2-3 ದಿವಸ ಎಲ್ಲಾದರೂ ಹೋಗಿಬಿಟ್ರೆ, ನಾವಿರೋದೇ 3 ಜನ ಅಲ್ವಾ ಮನೇಲಿ, ಹೋದರೆ 3 ಜನನೂ ಹೋಗ್ತೀವಿ. ಸೊ ಹಂಗಾಗಿ ಅವಾಗೆಲ್ಲ ನೀರು ಹಾಕೋದಕ್ಕೆ ಎಲ್ಲ ಕಷ್ಟ. ಅದಕ್ಕೋಸ್ಕರ ಮತ್ತೆ ನಾನೇನಂದ್ರೆ ಹೊಸ್ದಾಗಿ ದುಡ್ಡು ಕೊಟ್ಟೆಲ್ಲ ಏನು ತಂದಿಲ್ಲ. ಇರೋದ್ರಲ್ಲೇ ಹಾಕಿದ್ದೀನಿ. ನೋಡೋಣ ಮುಂದೆ. ಅದಕ್ಕೆ ಜಾಸ್ತಿ ತಲೆ ಕೆಡಿಸ್ಕೊಂಡು ಜಾಸ್ತಿ ಎಲ್ಲ ದುಡ್ಡು ಹಾಕಿಲ್ಲ, ಮಾಡಿಲ್ಲ. ನೋಡಿ ಇದು ಕೋತಿ ಎಲ್ಲ ಕಿತ್ತು ಹಾಕಿರೋದು. ತುಂಬ ಇತ್ತು ಇದರಲ್ಲಿ ಆ್ಯಕ್ಚುಲಿ ಎಲೆಗಳು. ಇದು ಒಣಗೋಗಿದೆ. ನೋಡಬೇಕು ಬರುತ್ತಂತ. ಇದೆಲ್ಲ ಕಟ್ ಮಾಡಿ ನೋಡ್ತೀನಿ. ಬಟ್ ಇನ್ನೂ ಇದೆ ಅದರಲ್ಲಿ. ಇನ್ನು ಗ್ರೀನ್ ಒಳಗಡೆ ಒಣಗಿಲ್ಲ. ನಾನು ಸ್ವಲ್ಪ ಅದರದ್ದು ರೂಟ್ನ ತೆಗೆದು ನೋಡಿದೆ, ಗ್ರೀನ್ ಇದೆ. ನೋಡೋಣ ಚಿಗುರುತ್ತಾ. ಮತ್ತು ಈ ಕಡೆ ಮಲ್ಲಿಗೆ ಎಲ್ಲ ಹಾಕಿದ್ದೀನಿ. ಇದನ್ನು ಎಲ್ಲ ಕಟ್ ಮಾಡಬೇಕು. ನಾನು ಹೇಳಿದ್ನಲ್ಲ, ನನಗೆ ಮೇಂಟೈನ್ ಮಾಡೋಕ್ಕಾಗಲ್ಲ, ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರನೇ ನಾನು ಅಷ್ಟು ಗಿಡಗಳು ಹಾಕ್ಕೊಂಡಿಲ್ಲ. ಅದನ್ನೆಲ್ಲ ಕಟ್ ಮಾಡಬೇಕು. ಮತ್ತು ನಂಗೆ ಸ್ವಲ್ಪ ಮಂಡಿ ನೋವು ಕೂಡ ಇರೋದ್ರಿಂದ ತುಂಬ ಹತ್ತಿ ಇಳಿದು ಎಲ್ಲ ಮಾಡೋದಕ್ಕಾಗಲ್ಲ. ಅದಕ್ಕೆ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟೇ ಮಾಡೋದು. ಇನ್ನು ಮತ್ತು ಮಗಳು ಕೂಡ ಪಾಪ, ಅವಳಿಗೆ ಹೇಳೋಕ್ಕಾಗಲ್ಲ, ಅವಳೇ ಬ್ಯುಸಿ ಇರ್ತಾಳೆ. ಓದೋದು ಎಲ್ಲ. ಅವ್ಳು ಬರೋದೇ 4 ಗಂಟೆ, ಮತ್ತು 5 ಗಂಟೆಗೆ ಟ್ಯೂಷನ್ಗೆ ಹೋಗ್ತಾಳೆ. ಸೊ ಹಂಗಾಗಿ ಮಧ್ಯ ಸಿಗೋದೇ 1 ಅವರ್. ಅದರಲ್ಲಿ ಊಟ ಮಾಡಿ, ಡ್ರೆಸ್ ಚೇಂಜ್ ಮಾಡಿ, ಸ್ವಲ್ಪ ರಿಲ್ಯಾಕ್ಸ್ ಆಗಿ, ಅದಕ್ಕೆ ಪಾಪ ಟೈಮ್ ಬೇಕಾಗುತ್ತೆ. ಮತ್ತು ಬರೋ ಅಷ್ಟರಲ್ಲಿ ಅವಳು 7:30 ಆಗಿಬಿಡುತ್ತೆ. ಮತ್ತು ಓದೋದೆಲ್ಲ ಇರುತ್ತೆ. ನಿಮಗೆ ಗೊತ್ತಲ್ವ, ಇವಾಗೆಲ್ಲ ಪ್ರಾಜೆಕ್ಟು ಅದು ಇದೆಲ್ಲ ಜಾಸ್ತಿ ಇರುತ್ತೆ. ಸೊ ಮಾಡ್ಕೋಬೇಕಾಗುತ್ತೆ ಅವಳನ್ನು. ಹಾಗಾಗಿ ಅವಳಿಗೆ ನಾನೇನು ಕೆಲಸ ಹೇಳೋದಿಲ್ಲ.
ಇದು ರೋಸ್ ಗಿಡ ಅಂತ ನಾನು ಮೀಶೋನಲ್ಲಿ ರೋಸ್ ಅದೇ ಬೀಜ ತರಿಸ್ದೆ ಅಂತ ಹೇಳಿ ತೋರಿಸಿದೆ ನಾನು ಆ್ಯಕ್ಚುಲಿ ಲಾಸ್ಟ್ ಬ್ಲಾಗಲ್ಲಿ. ಅದು ಸಸಿ ಹುಟ್ಟಿದೆ. ನನಗೆ ಡೌಟು. ನನ್ನ ತಮ್ಮನ ಹೆಂಡ್ತಿ ಕೂಡ ಅದೇ ಹೇಳಿದ್ಲು. ಇದು ರೋಸ್ ಗಿಡ ಅಲ್ಲ ಅನ್ಸುತ್ತೆ ಏನೋ ಕಳೆ ಗಿಡನೋ ಏನೋ ಆ ಥರ ಇರ್ಬೋದು ಅಂತ. ಬಟ್ ಇಷ್ಟೊಂದೆಲ್ಲ ಬಂದಿದೆ ಅಲ್ವಾ, ಅದಕ್ಕೆ ನೋಡೋಣ ಅಂತ ನಾನು ಸುಮ್ಮನೆ ಒಂದು ಕಿತ್ತಿ ನೋಡಿದೆ. ಏನೂ ಗೊತ್ತಾಗಲಿಲ್ಲ ಅದರಲ್ಲಿ ಆ್ಯಕ್ಚುಲಿ. ರೂಟಲ್ಲಿ ಏನಾದರೂ ಸ್ವಲ್ಪ ಬೀಜ ಆ ಥರ ಏನಾದ್ರು ಸಿಗಾಕೊಂಡಿರುತ್ತಲ್ಲ, ಕಲರ್ ನೋಡಿದ್ರೆ ಗೊತ್ತಾಗುತ್ತೆ ಅಂತ ಹೇಳಿ ತೆಗೆದೆ. ಬಟ್ ಏನೂ ಗೊತ್ತಾಗಲಿಲ್ಲ. ನೋಡೋಣ ಇನ್ನೊಂದು ಸ್ವಲ್ಪ ದಿವಸ ಹಾಗೆ ನೀರು ಹಾಕ್ತಾ ಇರ್ತೀನಿ. ಮತ್ತು ನಾನು ಸ್ವಲ್ಪ ಗೊಬ್ಬರ ಕೂಡ ತಂದಿದ್ದೀನಿ ನೋಡಿ. ಇದು ಆ್ಯಕ್ಚುಲಿ ಅದೇನೆ ನಾನು ಹಾಕಿದ್ದು ಬೀಜನೇ ಮೊಳಕೆ ಹೊಡೆದಿದೆ. ನೋಡೋಣ. ಇದು ಒಂದು ವಾರ ಆಗಿದೆ, ಕರೆಕ್ಟಾಗಿ ಒಂದು ವಾರ ಆಗಿದೆ. ಇವಾಗ ಗಿಡ ಬಂದಿದೆ ನೋಡಿ, 2 ಅಡಿಯಲ್ಲೇ ಆಗಿದೆ. ಸೊ ನೈಟ್ ಆಯಿತು. ಊಟಕ್ಕೆ ಮುಂಚೆ ಸ್ವಲ್ಪ ಹಾಲು ಕುಡಿಯೋಣ ಅಂತ ಹೇಳಿ ಕೇಸರಿ ಇತ್ತು ಮನೆಯಲ್ಲಿ. ಸೊ ಕೇಸರಿ ಹಾಕ್ಕೊಂಡು ಕುಡಿಯೋಣ ಅಂತ. ಮೂಳೆಗೆಲ್ಲ ತುಂಬ ಒಳ್ಳೆಯದು ಹಾಲು ಕುಡಿದ್ರೆ. ಬಟ್ ಇವಾಗಿನ ಹಾಲು ಅಷ್ಟೊಂದು ಪ್ಯೂರ್ ಇಲ್ಲ, ಹಾಗಂತ ಕುಡಿಯೋದು ಬಿಡೋಕ್ಕೂ ಆಗೋಲ್ಲ. ಸಕ್ಕರೆ ಏನೂ ಹಾಕ್ಕೊಂಡಿಲ್ಲ ನಾನು. ಕೇಸರಿ ಹಾಕಿ ಬಿಸಿ ಹಾಲು ಹಾಕಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಅದನ್ನು ಹಾಗೆ ಕುಡಿತೀನಿ. ಒಂದು 1/4 ಲೀಟ್ರಷ್ಟು ಆಗಿದೆ ಹಾಲು. ಕುಡಿದ್ಬಿಟ್ಟು ಆಮೇಲೆ ಊಟ ಮಾಡೋದು. ನನಗೂ ಮತ್ತು ಊಟ ಮಾಡಾದ್ಮೇಲೆ ನನಗೆ ಸ್ವಲ್ಪ ಏನಾದರೂ ಸ್ವೀಟ್ ತಿನ್ನಬೇಕು ಅಂತ ಅನ್ನಿಸ್ತಾ ಇರತ್ತೆ. ಅದಕ್ಕೆ ನಾನು ಇವಾಗೇನು ಅಂದರೆ ಒಂದು ಥಾಟ್ ಮಾಡಿದ್ದೀನಿ ಅಂತಂದರೆ, ಊಟ ಆದಮೇಲೆ ಇನ್ಸ್ಟೆಡ್ ಆಫ್ ಅಂದರೆ ಈ ಚಾಕ್ಲೇಟು ಅಥವಾ ಬಾಯಿಗೆ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳೋದು ಹೀಗೆಲ್ಲ ಮಾಡ್ತೀನಿ. ಅದ್ರ ಬದಲಿಗೆ ನೋಡಿ ಈ ಥರ ಖರ್ಜೂರ ತಿನ್ನೋಣ ಅಂತ ಅನ್ಕೋತಾ ಇದ್ದೀನಿ. ಸೊ ಇವಾಗ 2 ಖರ್ಜೂರ ತಿಂತೀನಿ. ಇದು ಕೂಡ ಹೆಲ್ತ್‌ಗೆ ತುಂಬ ಒಳ್ಳೆಯದು. ನನ್ನ ಚಾನಲ್‌ನ ನೋಡಿದ್ದಕ್ಕೆ ನಿಮ್ಮೆಲ್ರಿಗೂ ಧನ್ಯವಾದ. ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತೀನಿ. ಪ್ಲೀಸ್ ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.